ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಋಷತ್ ಗೌಡ. ಈಗ ನಾನು ಶಿವಮೊಗ್ಗದ ಹತ್ರ ಇರುವ ಫಾರೆಸ್ಟಿಗೆ ಬಂದಿದ್ದೀನಿ. ಈಗ ನೀವು ಮ್ಯಾಪನ್ನು ನೋಡ್ಬೋದು. ಈಗ ನಾವು ಸಫಾರಿಲಿದ್ದೀವಿ. ಈಗ ಟೈಗರ್ ಇರುವ ಜಾಗಕ್ಕೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಟೈಗರ್ಸ್ ಸೇಫ್ಟಿ ಅಂತ ಇದೆ. ಈಗ ನಮಗೆ ಟೈಗರ್ ತೋರಿಸ್ತಾರೆ. ಈಗ ಸಫಾರಿ ಅಂದರೆ ಒಂದು ಬಸ್ಸು ಅಥವಾ ಜೀಪಲ್ಲಿ ಕರ್ಕೋಗ್ತಾರೆ. ಜಾಸ್ತಿ ಜನ ಇದ್ದರೆ ಬಸ್ಸಲ್ಲಿ ಕರ್ಕೋಗ್ತಾರೆ. ಕಮ್ಮಿ ಏನಾರ 4 ಜನ ಹಂಗಿದ್ರೆ ಜೀಪಲ್ಲಿ ಕರ್ಕೋಗ್ತಾರೆ. ಈಗ ಇಲ್ಲಿ ಬಸ್ ಅವ್ರು ಹೇಳಿದ್ರು ಟೈಗರ್ ಮತ್ತು ಕಾಡೆಮ್ಮೆ ಅವೆಲ್ಲ ಇರುತ್ತೆ ಅಂತ. ಬನ್ನಿ ನೋಡೋಣ, ತೋರಿಸ್ತೀನಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಜಾಸ್ತಿ ವ್ಯೂಸ್ ಬರಲಿ ಅಂತ ನಾನು ಬೇಡ್ಕೊತಿದ್ದೀನಿ. ನಿಮ್ಮ ಹೆಲ್ಪ್ ನನಗೆ ಬೇಕಾಗಿದೆ. ಪ್ಲೀಸ್. ಏನು ಬಸ್ಸು ಸಕ್ಕ ಶೇಕ್ ಆಗ್ತಿದೆ. ಫಾಸ್ಟಾಗಿ ಹೋಗ್ತಾರೆ ಬಸ್ಸವ್ರು. ಅಯ್ಯೋ ನೋಡಿ, ಅಲ್ಲಿ ಹುತ್ತಗಳು ಮತ್ತು ಗ್ರೀನ್ ಪ್ಲ್ಯಾಂಟ್ಸ್ಗಳು, ಟ್ರೀಸ್ಗಳು ಕಾಣಿಸ್ತದೆ. ನೋಡಿ, ಇಲ್ಲಿ ಟೈಗರ್ ಇದೆ. ನೋಡಿ, ಟೈಗರು ಈ ಬಿಸಿಲಲ್ಲಿ ಸ್ನಾನ ಮಾಡ್ತಿದೆ. ಅದು ನೀರು ಕುಡಿಯೋಕೆ ಇಟ್ಟಿರೋದು. ಅದು ನೀರು ಸ್ನಾನ ಮಾಡ್ತಿದೆ. ಆದರೆ ನೋಡಿ, ಅಂತಿದೆ. ಟೈಗರ್ ರೋರ್ ಮಾಡ್ತಿದೆ. ಇದು ಅದಕ್ಕೆ ನೀರು ಕುಡಿಯೋಕೆ ಅಂತ ಇಟ್ಟಿರೋದು. ಇದು ನೋಡಿದ್ರೆ ಸ್ನಾನ ಮಾಡ್ತಿದೆ. ಅಲ್ಲಿ ಪೈಪ್ ಕಲೆಕ್ಷನ್ ಇದೆ ಹೇಳಿದ್ರು. ಅಲ್ಲಿ ಒಂದೊಂದ್ಸತಿ ಅವ್ರು ಹೇಳ್ತಾರೆ ಇನ್ನೂ 1 ನಿಮಿಷ ಹಿಂಗೆ ಇರಿಸ್ತೀವಿ ಅಂತ. ಯಾರು ಒಂದು ಅಣ್ಣ ಕ್ಯಾಮ್ರಾ ತಗೊಬಂದು ಫೋಟೋ ತೆಗಿತಿದೆ. ನೋಡಿ, ರೋರ್ ಮಾಡ್ತಿದೆ ಜೋರಾಗೆ. ಅದು ಕೇಳಿಸ್ತಿಲ್ಲ ಅಷ್ಟೇ. ನೋಡಿ, ಈ ಥರ ಟೈಗರ್ ಇದ್ದಾಗ ನಾವು ಯಾರು ಹೊರಗಡೆ ಹೋಗ್ಬೇಕು ಬಸ್ಸಿಂದ. ಯಪ್ಪ, ಟೈಗರು ಒಳ್ಳೆ ಊಟ ಸಿಕ್ತು. ಒಳ್ಳೆ ಇದು ಬ್ಯಾಟಿಂಗ್ ಬರ್ಸುತ್ತೆ ನಮ್ಮನ್ನ. ನೋಡಿ, ಇನ್ನೂ ಇಲ್ಲೇ ನಿಂತವ್ರೆ. ಜಲ್ದಿ ಅಣ್ಣ, ಬೇರೆ ಕಡೆ ಹೋಗೋಣ. ಟೈಗರ್ ನೋಡ್ತಾ ಇದ್ದೀವಿ. ಎಲ್ಲರೂ ಫೋಟೋ ತೆಗ್ದೈತೆ. ನೋಡಿ, ಸಾಂಗ್ ಬಸ್ಸಲ್ಲೆಲ್ಲ ಹಾಕಿರೋದು. ಯಾರೋ ಪಕ್ಕದಲ್ಲಿ ಲಿಂಕ್ ಟೋನ್ ಬಂದಿತ್ತು. ಅಲ್ಲ, ಈ ಥರ ಎಲ್ಲ ಲಿಂಕ್ ಟೋನ್ ಇಟ್ಕೋತಾರ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ವ್ಯೂಸ್ ಬರಲಿ. ಈಗ ಏನಣ್ಣ ಮುಂದಕ್ಕೆ ಹೋಗೋಣ. ಟೈಗರ್ ನೋಡ್ತೀವಿ ಬಂದತ್ತ ಮೇಲೆ ಮುಂದಕ್ಕೆ ಆಯ್ತಲ್ಲ ಬಸ್. ಇಲ್ಲಿ ಯಾವುದೋ ಹುಡುಗ ಮೊಬೈಲ್ ನೋಡ್ತೈತೆ. ನೋಡಿ, ಏನೋ ಕಾಮಿಡಿ ನೋಡ್ತಾ ಇರಬೇಕು ಆವಾಗಲಿಂದ. ಹಾ ಅಂತ ಬಿಡ್ತೈತೆ. ನೋಡಿ, ಇವಾಗ ರೋರ್ ಮಾಡ್ಬೋದೇನೋ. ಇನ್ನೇನು ಮೂವ್ ಆಗುತ್ತೆ ಅಂತಾರೆ ಬಸ್ಸು. ನೋಡಿ, ಬಸ್ಸು ಮೂವ್ ಆಗ್ತಿದೆ. ಈಗ ಸ್ಟಾರ್ಟ್ ಆಯಿತು. ನೋಡಿ, ಈಗ ಎಲ್ಲಿ ಕರ್ಕೊಯ್ತಾರೆ ಅಂತ ಹೇಳ್ತಾ ಇಲ್ಲ. ಈ ಸಖತ್ ಶೇಕಾಗುತ್ತೆ ಬಸ್ ನಿಂತಿದ್ರೆ. ನೋಡಿ, ಸಖತ್ ಫಾಸ್ಟ್ ಹೋಗ್ತಿದೆ. ಪ್ಲೀಸ್ ಟೈಗರಿಂದ ಬಾರ್ಡ್ರ್ ಬಿಟ್ಟು ಬೇರೆ ಬಾರ್ಡ್ರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ. ನೋಡಿ, ಸಕ್ಕ ಸೇಫ್ಟಿ ಒಟ್ಟಿನಲ್ಲಿ. ಎಲ್ಲಿಗಿದು ಗೊತ್ತಿಲ್ಲ. ಇದು ಟೈಗ್ರೆಸ್ ಇರುತ್ತಲ್ಲ ಅದು ಅಂತೆ. ಹುಷಾರಿಲ್ಲ ಅಂತ ಇಲ್ಲಿಟ್ಟವ್ರಂತೆ. ಪಾಪ ನೋಡಿ, ಓಡಾಡತ್ತೈತೆ ಅದು ನಿಧಾನ. ನೋಡಿ ಕೂತ್ಕಂತು. ಹುಷಾರಿಲ್ವಂತೆ ಅದಕ್ಕೆ ಪಾಪ. ಈಗ ಮೂವ್ ಆಗ್ತಿದೆ. ಇನ್ನು ನೋಡಿ, ನೋಡಿ ಪಾಪ ಅಲ್ಲೇ ಮೂವ್ ಆಯಿತು ಬಸ್ಸು. ಈಗ ಎಲ್ಲಿ ಹೋಗುತ್ತೆ ಅಂತ ನೋಡೋಣ ಬನ್ನಿ.
ನೋಡಿ ಅಲ್ಲಿ ನೀರು ಕುಡಿಯೋದಕ್ಕೂ ಇಟ್ಟಿದ್ದಾರೆ. ಇದೇನು ಎಲ್ಲಿ ನೋಡಿ, ಅದಕ್ಕೆ ಸಖತ್ ಹುಷಾರಿಲ್ವಂತೆ ಪಾಪ, ಮನ್ಗಿದೆ ಅದು. ಇನ್ನೊಂದು ಇದು ಮನ್ಗಿದೆ, ಅದ್ರಕ್ಕಿಂತ ಇದೇ ಸಖತ್ತು ಹುಷಾರಿಲ್ಲ ಅನ್ನಂಗೆ ಕಾಣಿಸುತ್ತೆ. ಅದೊಂದು ಚೂರು ಆ್ಯಕ್ಟಿವ್ ಆಗಿದೆ, ಇದು ಸಖತ್ತು ಸ್ವರ್ಗೋಗಂಗಿದೆ. ನೋಡಿ ಬಸ್ಸು ಮೂವ್ ಆಯಿತು, ಈಗ ಎಲ್ಲಿಗೆ ಹೋಗ್ತವೆ ನೋಡೋಣ. ನಿಮಗೆ ಯಾವ್ಯಾವ ಥರದ ವೀಡಿಯೋ ಬೇಕು ಎಲ್ಲ ನಂಗೆ ಕಮೆಂಟ್ ಮಾಡಿ, ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಲಾಗ್ ವೀಡಿಯೋಗಳ, ಪ್ಲೀಸ್. ನೋಡಿ ಇದು ಪಾಪ ಇನ್ನೊಂದು ಇದು ಮನ್ಗಿದೆ, ಒಂದು ಆ್ಯಕ್ಟಿವ್ ಆಗಿದೆ, ಇನ್ನೆರಡು ಮನ್ಗಿದ್ದಾವೆ. ನೋಡಿ ಇದೇನು ನೋಡಿ 3 ಇದೆಯಂತೆ, 2 ಮನ್ಗಿದ್ದಾವೆ, ಒಂದು ಹೀಗೆ ಇದೆ. ನೋಡಿ ಇವಾಗ ಬೇರೆ ಕಡೆ ಹೋಗ್ತಿದ್ದೀವಿ. ಇದೇನು ಸ್ಲೋ ಮಾಡಿದ್ರಲ್ಲ, ಇಲ್ಲೇನಾರ ಐತಾ? ಲಯನ್ನ ತೋರಿಸ್ತೀನಿ ಎಂದಿದ್ರು, ಏನಪ್ಪ ಲಯನ್ನ ತೋರಿಸ್ತಿಲ್ಲ. ನೋಡಿ ಇದೇನಿದು, ಎಲ್ಲಿ ಹೋಗ್ತಿದ್ದಿಲ್ಲ, ಎಲ್ಲಿ ಹೋಗ್ತಿದ್ದೀರ ಅಂತ ಹೇಳ್ತಾನೂ ಇಲ್ಲ. ಬನ್ನಿ ನೀವು ಶಿವಮೊಗ್ಗದ ಹತ್ರ ಇರುವ, ಶಿವಮೊಗ್ಗದಿಂದ ಒಂದು ಸ್ವಲ್ಪ ಕಿಲೋಮೀಟ್ರ್ ಹಿಂದೆ ಅಂತೆ, ಅದು ಕರೆಕ್ಟಾಗಿ ನನಗೆ ಎಲ್ಲಿ ಅಂತ ಗೊತ್ತಿಲ್ಲ. ಬನ್ನಿ, ಚೆನ್ನಾಗಿದೆ ನೋಡಿ, ವಿಸಿಟ್ ಮಾಡಿ ಒಂದು ಸತಿ. ಎಲ್ಲಿಗೆ ಇದು ತಡೀರಿ, ಇಲ್ಲಿ ಫೋಟೋ ಹಾಕಿರ್ತಾರೆ ಅಥವಾ ಬರೆದಿರ್ತಾರೆ. ಎಲ್ಲಿಗೆ ಏನು ಹಾಕಿಲ್ಲ. ಅಲ್ಲೂ ಯಾವುದೋ ಬೇರೆದು ಅದು ಇರೋದಿದೆ ನೋಡಿ. ನೋಡಿ ಹುತ್ತಗಳು ಮಾತ್ರ ಜಾಸ್ತಿ ಅವೆ. ನೋಡಿ ಅಲ್ಲಿ ಯಾರೋ ಕೂತಿದ್ದಾರೆ. ಹುಯ್ ಲಯನ್, ದ ಕಿಂಗ್ ಆಫ್ ದ ಜಂಗಲ್. ನೋಡಿ ಲಯನ್, ಇಲ್ಲಿ ನೋಡಿದ್ರೆ ಒಂದೇ ಒಂದು ಲಯನ್ ಇದೆ. ನೋಡಿ ಇನ್ನೊಂದು ಲಯನ್ ಕಾಣಿಸ್ತಿದೆ. ನೋಡಿ ಮನ್ಗಿದಾವೆ. ಮನ್ಗಿದೆ ನೋಡಿ. ಅಲ್ಲಿ ಮೊಬೈಲು ಫುಲ್ ತಿರುಗಿಸ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಬೇರೆಯವ್ರ ವಾಯ್ಸ್ ಯಾಕೆ ಬರ್ತಿಲ್ಲ ಮತ್ತು ಬಸ್ಸಿನ ವಾಯ್ಸ್ ಯಾಕೆ ಬರ್ತಿಲ್ಲ ಅಂದ್ಕೊಂಡಿದ್ದೀರಾ? ಇದು ನಾನು ಬರೀ ನನ್ನ ವಾಯ್ಸ್ ಕೇಳ್ಸಂಗೆ ಇದು ಮೈಕಲ್ಲಿ ಮಾತಾಡ್ತಿದ್ದೀನಿ. ಅದಕ್ಕೆ ಬೇರೆಯವ್ರ ವಾಯ್ಸ್ ಕೇಳಿಸ್ಬಾರ್ದು ಅಂತ ಅವ್ರ ವಾಯ್ಸೆಲ್ಲ ಮ್ಯೂಟ್ ಮಾಡಿದ್ದೀನಿ, ಓನ್ಲಿ ನನ್ನ ವಾಯ್ಸು. ಇನ್ನೂ ಒಂದು 20 ನಿಮಿಷ ಇರುತ್ತಂತೆ ಹೇಳಿದ್ರಪ್ಪ ನಮಗೆ. ನೋಡಿ ಲಯನ್ಗಳು ಹಿಂಗೆ ಮನ್ಗಿದ್ದಾವೆ. ಟೈಗರ್ ಆಟ ಆಡ್ತಿತ್ತು, ಈ ಲಯನ್ ನೋಡಿದ್ರೆ ಮನ್ಗಿದೆ. ಕಿಂಗ್ ಆಫ್ ದ ಜಂಗಲ್ ಹಿಂಗಿರುತ್ತಾ ಅಣ್ಣ? ಲಯನ್ ನೋಡಾಯ್ತು, ಮೂವ್ ಆಗೋಣ. ಯಾರು ಮೂವ್ ಆಗ? ಇವರೆಲ್ಲ ನಮ್ಮ ಫ್ಯಾಮಿಲಿ ಅವರೇ. ಜಾಸ್ತಿ ಜನ ಟ್ರಿಪ್ ಹೋಗಿದ್ವಲ್ಲ, ಹಂಗೆ ಬರ್ಬೇಕಾದ್ರೆ ಇದು ಶಿವಮೊಗ್ಗದ ಹತ್ರ ಫಾರೆಸ್ಟ್ ನೋಡ್ಕೊ ಹೋಗೋಣ ಅಂದ್ವಿ. ಅದಕ್ಕೆ ಹೋಗ್ತಿದ್ವಿ. ಒಂದು ವಿಡಿಯೋ ನೋಡಿದ್ದೀರಲ್ಲ ನನ್ನ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ಇದೆ ಗೋವಾದು. ಅದರಲ್ಲಿ ಗೋವಾಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಈ ಫಾರೆಸ್ಟ್ ನೋಡ್ಕೊಬಂದಿದ್ದು ನೋಡಿ. ಇಲ್ಲಿ ಏನಿದೆ ಇದು ನೋಡಿ, ಇಲ್ಲಿ ಹೆಣ್ಣು ಏನಂತೆ, ಫೀಮೇಲ್ ಅಂತೆ.
ಇಲ್ಲೂ ಒಂದಿದೆಯಾ? ಇಲ್ಲ, ಕೈ ಐತೆ. ಇಲ್ಲಿ ನೋಡಿ, ಅಲ್ಲಿ ಈಗ ಬಸ್ ಮೂವ್ ಆಗಿದೆ. ಕೈ ಕೂಡ ಬಸ್ ಮೂವ್ ಆಗಿದೆ. ಬನ್ನಿ. ನೋಡಿ, ಈ ಬಸ್ಸಲ್ಲಿ ಹೋಗ್ಬೇಕಾರೆ ಏನೋ ಗೊತ್ತಿಲ್ಲ, ಫುಲ್ಲು ಶೇಕ್ ಆಯ್ತಾ ಇರುತ್ತೆ ಬಸ್ಸು. ಇದಕ್ಕೊಂದು ಬಸ್ಸು ಶೇಕ್ ಆಗದೆ ಇದ್ದಂಗೆ ನೀಟಾಗಿ ಸ್ಪ್ರಿಂಗ್ ಎಲ್ಲ ಟೈಟ್ ಆಗಿಲ್ವೇನೋ, ಟೈಟ್ ಆಗೈತೆ ಸ್ಪ್ರಿಂಗ್ ಎಲ್ಲ. ಏನಾರ ಲೂಸ್ ಇದ್ದಿದ್ರೆ ಸ್ಪ್ರಿಂಗು ಆರಾಮಾಗಿರ್ತಾಯಿತ್ತು. ಈ ಬಸ್ ಶೇಕಿಂದ ನಾವು ವೀಳ್ಯನೇ ಮಾಡೋಕೈತಿಲ್ಲ. ಪಕ್ಕ ಶೇಕ್ ಆಗ್ತಿದೆ. ಈಗ ಅದು ಎಲ್ಲಿ ಕರ್ಕೊ ಹೋಗ್ತಾರೋ ಗೊತ್ತಿಲ್ಲ. ಅಪ್ಪ, ಏನು ಶೇಕ್ ಆಗ್ತಿದೆ ಗುರು. ಈ ಥರ ಏನಾರು ಬಸ್ಸಲ್ಲಿ ಮಿಲ್ಕ್ ಶೇಕ್ ಏನಾರು ಇದು ಲೋಟಕ್ಕೆ ಹಾಕಿ ಇಟ್ಬಿಟ್ರೆ, ಅದ್ರ ಮೇಲೆ ಇನ್ನೊಂದು ಲೋಟ ಹಾಕಿಟ್ಟಿದ್ರೆ ಫುಲ್ಲು ನೀಟಾಗಿ ಶೇಕ್ ಆಗಿರೋದು. ಏನು ಕಾಣಿಸ್ತಾನೆ ಇಲ್ಲ. ತಡ್ರಿ ಮೊಬೈಲ್. ಎಂತ ಮಾರ, ಇದು ಎಂತ ಕಾಣಿಸ್ತಿಲ್ಲ, ಏನಿದು? ಈ ಸಖತ್ ಯಾಕೋ ಬಿಸಿಲು ಹಂಗೆ ಬಂದ್ಬಿಡ್ತು ನೋಡಿ. ಇಲ್ಲಿಗಿದು ಇಲ್ಲೂ ಇದ್ದಾರೆ. ಇಲ್ಲೂ ಒಂದು ಗೇಟ್ ತೆಗೆದ್ರು, ಇನ್ನೊಂದು ಗೇಟ್ ತೆಗಿಯೋಕೆ ಹೋಗ್ತಿದ್ದಾರೆ ನೋಡಿ. ಎಷ್ಟು ಸೆಕ್ಯೂರಿಟಿ ಅಂದರೆ, ಒಂದು ಗೇಟ್ ಮುಚ್ಚಿದ ತಕ್ಷಣವೇ ಇನ್ನೊಂದು ಗೇಟ್ ತೆಗಿತಾರೆ ನೋಡಿ. ಆದರೂ ಅವ್ರ ಹತ್ರಕ್ಕೆ ಏನಾರ ಬಂದರೆ ಏನಾಗುತ್ತೆ ಅಂತ ನೋಡಿ. ಏನು ಬಸ್ ಹಿಂಗೆ ಫಾಸ್ಟಾಗಿ ಹೋಯ್ತೈತೆ. ಈಗ ಅದು ಎಲ್ಲಿ ಕರ್ಕೋಗ್ತಾರೋ. ಲಯನ್ ನೋಡಿದ್ರಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಜಿಂಕೆ ಎಲ್ಲನೂ ತೋರಿಸ್ತೀನಿ. ಪ್ಲೀಸ್ ಲೈಕ್ಸ್ ಮಾಡಿ. ಎಲ್ಲಿಗಿದು? ನಾನು ಒಂದು ಹೇಳ್ತಾನೆ ಇಲ್ಲ ಎಲ್ಲಿಗೂ ಅಂತನೂ. ಏನು ಏನು ಹೇಗಾಗ್ತೈತೋ ಯಾರು ಗುರು, ನಿಧಾನ ಕೊಡಿಯೋ. ಇದೇನು ಕ್ಯಾಮ್ರಾ ಕ್ಲಾರಿಟಿನೇ ಕಾಣಿಸ್ತಾ ಇಲ್ಲ, ಹಂಗೆ ಮಾಡ್ಬಿಟ್ಟವನೆ. ಕಾಡ್ಕೋಣ ಕೋಣನಾ? ನೀವು ಬಾಹುಬಲಿ ಪಿಕ್ಚರಲ್ಲಿ ನೋಡ್ಬೋದು ಇದನ್ನ. ಬಾಹುಬಲಿ ಮೂವಿಲಿರುತ್ತಲ್ಲ ಕಾಡ್ಕೋಣ, ಅದೇ ಅಲ್ವಾ? ಅದೇ ಕಾಡ್ಕೋಣ ಅಂತ. ಇದು ಬರೀ ಇದೆ, 4 ಇದ್ದಾವೆ. ಇಲ್ಲೂ ಇದೆ ಒಂದು ನೋಡಿ, ಇಲ್ಲೂ ಐತೆ ನೋಡಿ. ಇದೇನು 4, 5 ಇಲ್ಲೂ 2. ಓಹೋ, ಇಲ್ಲಿ ಗುಂಪೆ ಇದೆ ನೋಡಿ. ಏನೋ ತಿಂತಿದೆ, ಹುಲ್ಲೇನೋ ತಿಂತಿದೆ ನೋಡಿ. ಅವ್ರು ಹೇಳಿದ್ರು ಇಂಡಿಯಾದಲ್ಲಿ ಶಿವಮೊಗ್ಗದಲ್ಲೇ ಜಾಸ್ತಿ ಇರೋದಂತೆ ಕಾಡ್ಕೋಣಗಳು ಈ ಥರದ್ದು ನೋಡಿ. ಎಷ್ಟು ಫುಲ್ಲೊಂದು ಗುಂಪೆ ಇದೆ. ನಾನೇನೋ ಬರೀ 4, 5 ಅಷ್ಟೇ ಅಂದ್ಕೊಂಡಿದ್ದೆ ಅವಾಗ ತೋರಿಸಿದ್ದು. ಇಲ್ಲಿ ನೋಡಿದ್ರೆ ಒಂದು ಗುಂಪೆ ಇದೆ ನೋಡಿ. ನಮ್ಮೂರಲ್ಲೂ ಒಂದು ಎಮ್ಮೆ ಐತೆ. ಆ ಎಮ್ಮೆ ಐತಲ್ಲ, ನೋಡಿದ್ರು ಓಡ್ಕೊಬರುತ್ತೆ ನನ್ನ. ಬರೀ ನನ್ನನ್ನು ಮಾತ್ರ ನೋಡಿದ್ರೆ ಗೊತ್ತಾಗಲ್ಲ ಅದೇನಪ್ಪ.
ನೋಡಿದ್ರೆ ನನ್ನನ್ನೇ ಓಡ್ಸ್ಕೊಬಿಡೋದು. ಥೂ, ನಾನು ಕಟ್ಟಾಕಿರ್ತಲ್ಲ ಸಿಟ್ಟ ಹೊಡಿತಿರ್ತೀನಿ ಅದಕ್ಕೆ. ಅದು ಹೊಡಿತಿದ್ರು ಬಂದು ಹಗ್ಗನ ಬಿಚ್ಕೊಬಂದು ಸದ್ಯ ಓಡಿಸ್ಕೊಬಂದಿತ್ತು. ಮನೆ ಒಳಗಡೆ ಸದ್ಯ ಓಡೋಗ್ಬಿಟ್ಟೆ, ಇಲ್ಲ ಅಂದಿದ್ರೆ ಅದು ತುಂಡಿರೋ ಫೋರ್ಚಿಗೆ ನಾನು ಈಗ ಐಸ್ಗೆಯಲ್ಲಿ ಬಿದ್ದಿರ್ಬೇಕಾಗಿತ್ತು. ಇಲ್ಲಿ ನೋಡಿ ಏನಿದು, ಅಲ್ಲಿ ಯಾರೋ ಬೈಕ್ ನಿಲ್ಸೋರೆ. ಇದೆಂತ ಮಾರೆ, ಈ ಫಾರೆಸ್ಟಲ್ಲಿ ಬೈಕ್ ನಿಲ್ಸೋದು ಯಾರು ಮಾರೆ? ಅವನು ಎಂತ, ಯಾರು ಬೈಕ್ ನಿಲ್ಸಿದ್ದಾರೆ? ಯಾರು ಮಾರಯ್ಯ, ಯಾರು ಬೈಕ್ ನಿಲ್ಸೋರಯ್ಯ? ಇದೇನೋ ಚೇರು ಐತೆ. ನಂಗೆ ಅನ್ಸುತ್ತೆ ಅದೇ ಗೇಟ್ ತೆಗಿಯಕ್ಕೆ ಕೂತಿರ್ತಾರಲ್ಲ ಅವರೇ ಇರಬೇಕು ಬೈಕ್ ನಿಲ್ಸಿರೋದು. ಇಲ್ಲಿ ಏನೂ ಇಲ್ಲ ಅಂತ ಅದಕ್ಕೆ ನಿಲ್ಸೋರೆ. ಅಲ್ಲಿದ್ದಿದ್ರೆ ಹಂಗಿದ್ರು ನಿಲ್ಸ್ಬೇಕಿಲ್ಲ, ಅಲ್ಲಿ ದೂರ ಆಗುತ್ತಲ್ವ ಓಡಾಡೋಕ್ಕೆ, ಅದಕ್ಕೆ.